श्रीगुरुभ्यो नमः। सृष्टिस्थित्यप्ययेहानियन्त्रिणो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुता सकलगुणनिधिः सर्वदोषव्यपेतः पूर्णानन्दो व्ययो यो गुरुरविपरमः चिन्तयेतं महान्तम् जन्माद्यस्तेऽर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सरस्वतीं व्यासं ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ ಸಪ್ತಮೋಧ್ಯಾಯದಲ್ಲಿ ಪ್ರಥಮ ಶ್ಲೋಕ. ಋಷಿರುವಾಚ ಇತಿ ತಾಸಾಂ ಸ್ವಶಕ್ತೀನಾಂ ಅಸತೀನಾಂ ಸಮೇತ್ಯ ಸಹ ಪ್ರಸುಪ್ತ ಲೋಕತಂತ್ರಾಣಾಂ ನಿಶಮ್ಯ ಗಿರಂ ಈಶ್ವರಃ. ಇತಿ ತಾಸಾಂ ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ನೋಡಿದಂತೆ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಪ್ರಾರ್ಥನೆಯನ್ನ ಮಾಡಿದ್ರು. ಸ್ವಾಮಿ, ನಮ್ಮಿಂದ ಈ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗೋದಿಲ್ಲ. ಯದ್ಯಪಿ ನಾವು ಬಂದಿರೋದೇ ಬ್ರಹ್ಮಾಂಡ ನಿರ್ಮಾಣ ಮಾಡೋದಕ್ಕೆ, ಆದ್ರೆ ನಮ್ಮ ಕೈಯಿಂದ ಅದು ಆಗ್ತಾ ಇಲ್ಲ ಅಂತ ತಮ್ಮ ಅಸಾಮರ್ಥ್ಯವನ್ನ ಪ್ರಕಟ ಮಾಡಿದ್ರು ದೇವತೆಗಳು, ಬ್ರಹ್ಮಾದಿ ದೇವತೆಗಳು. ಆಗ ಅವರ ಸ್ತೋತ್ರವನ್ನ ಪರಮಾತ್ಮ ನಿಶಮ್ಯ ಗಿರಂ ಈಶ್ವರಃ, ಅವರ ಮಾತುಗಳನ್ನೆಲ್ಲ ಕೇಳ್ತಾನೆ ಪರಮಾತ್ಮ. ಪ್ರಸುಪ್ತಾನ್ ಅಂತ ಇದೆ ನೋಡಿ, ಪ್ರಸುಪ್ತ ಲೋಕತಂತ್ರಾಣ, ಹಾಗೆ ಅಂತ. ಅಂದ್ರೆ ನಮ್ಮ ಶಕ್ತಿಯೆಲ್ಲ ಏನಾಗಿದೆ, ಲೋಕ ಸೃಷ್ಟಿ ಜನಕಾನಿ ತಂತ್ರಾಣಿ ಶಕ್ತಯ, ಅಂದ್ರೆ ಲೋಕವನ್ನ ಸೃಷ್ಟಿ ಮಾಡಬೇಕು ಅಂತ ಏನೇನು ಶಕ್ತಿಗಳು ಇದೆಯೋ ಅದೆಲ್ಲವೂ ಕೂಡ ಅದು ಸುಪ್ತವಾಗಿದೆ, ಅದು ಮಲಗಿದೆ ಅಂತ ಅರ್ಥ. ಯದ್ಯಪಿ ಜೀವರ ಒಳಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅದು ಇದೆ. ಅದು ಏನಾಗಿರುತ್ತದೆ, ಅದು ಒಂದು ರೀತಿಯಾಗಿ ಮೊಬೈಲ್ ಫೋನಲ್ಲಿ ನಾವು ಮಾತಾಡ್ಲಿಕ್ಕಾಗ್ತದೆ, ಕೇಳಲಿಕ್ಕಾಗ್ತದೆ, ನೋಡ್ಲಿಕ್ಕಾಗ್ತದೆ ಹೇಗೋ, ಆದ್ರೆ ಏನಿರ್ಬೇಕು ಅದಕ್ಕೆ ಶಕ್ತಿ ಬೇಕು, ಬ್ಯಾಟರಿ ಬೇಕು, ಚಾರ್ಜ್ ಬೇಕು. ಹೇಗೋ ಅದೇ ತರ ನಮ್ಮಲ್ಲಿ ಎಲ್ಲವೂ ಇದೆ, ಆದರೆ ಅದನ್ನ ಆಕ್ಟಿವೇಟ್ ಮಾಡೋದಕ್ಕೆ ಏನ್ ಬೇಕು, ಒಂದು ಚಾರ್ಜ್, ಒಂದು ಶಕ್ತಿ ಬೇಕು. ಆ ಶಕ್ತಿಯೇ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದಕ್ಕೆ ಪ್ರಸುಪ್ತ ಲೋಕತಂತ್ರಾನ, ನಮ್ಮ ಶಕ್ತಿಗಳು ಎಲ್ಲವೂ ಕೂಡ ಇನ್ಆಕ್ಟಿವ್ ಆಗಿ ಇದೆ. ತಂತ್ರ ಹಾಗೆ ಅಂದ್ರೆ ಶಕ್ತಿ ಅಂತ ಅರ್ಥ. ಅದಕ್ಕೆ ಆಚಾರ್ಯರು ಪ್ರಮಾಣವನ್ನು ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಸ್ವಶಕ್ತೀನಾಂ ಅಸತೀನಾಂ ಅಂತ ಇದೆ. ಸ್ವಶಕ್ತೀನಾಂ ಅಂದ್ರೆ ಅದು ಅವರ ಶಕ್ತಿನ, ಇದು ದೇವತೆಗಳ ಶಕ್ತಿನ, ಇದು ನಮ್ಮ ಶಕ್ತಿ. ತಾಸಾಂ ಸ್ವಶಕ್ತಿನಾಂ ಅಸತೀನಾಂ, ಶಕ್ತಿ ಇಲ್ಲದೆ ಇರುವಾಗ ಅಂತ ಅರ್ಥ ಬರುತ್ತದೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಶಕ್ತಿತ್ವ ಶಕ್ತಯೋ ವಿಷ್ಣು ಮಹದಾದ್ಯಾಹ ರಮಾಥತ ಸ್ವರೂಪ ಶಕ್ತಿ ಶಕ್ತಿತ್ವಾನ್ ಮುಖ್ಯ ಶಕ್ತಿರ್ಹಿ ಸಾ ಯಥ ಇದು ಬ್ರಹ್ಮತರ್ಕೆ. ಬ್ರಹ್ಮತರ್ಕದ ಆಧಾರದಲ್ಲಿ ಹೇಳ್ತಾ ಇದ್ದಾರೆ. ಶಕ್ತಿ ಹಾಗೆ ಅಂದ್ರೆ ಒಂದು ಕೆಲಸವನ್ನು ಮಾಡುವ ಒಂದು ಸಾಮರ್ಥ್ಯ, ಅದು ಮುಖ್ಯವಾಗಿ ಯಾರಲ್ಲಿ ಇದೆ, ಅದು ಪರಮಾತ್ಮನಲ್ಲೇ ಇದೆ. ಶಕ್ತಿತ್ವ ಮುಖ್ಯ ಶಕ್ತಿ, ಮುಖ್ಯ ಶಕ್ತಿ ಅಂದ್ರೆ ಅದು ಪರಮಾತ್ಮನದ್ದೇ, ಹಾಗೆ ಅಂತ. ಇನ್ನು ಶಕ್ತಿ ಶಬ್ದವನ್ನ ಬೇರೆ ಕಡೆಯೂ ಬಳಸುವ, ವಿಷ್ಣುವಿನ ಶಕ್ತಿ, ಶಕ್ತಿ, ರಮೆಯ ಶಕ್ತಿ ಹಾಗೆ ಅಂತೆಲ್ಲ ಬಳಸುವುದುಂಟು. ಆದ್ರೂ ಕೂಡ ಮುಖ್ಯವಾಗಿ ಶಕ್ತಿ ಎನ್ನುವ ಶಬ್ದ ಯಾರಿಗೆ, ಅದು ಪರಮಾತ್ಮನಿಗೆ, ಹಾಗೆ ಅಂತ ಪರಮಾತ್ಮನನ್ನ ಹೇಳುವ ಶಬ್ದ ಅದು. ಅದರಿಂದ ಇಲ್ಲಿ ಸ್ವಶಕ್ತಿ ನಾಮ ಅಂದ್ರೆ ಏನರ್ಥ, ತಮ್ಮ ತಮ್ಮ ಶಕ್ತಿಗಳು ಇಲ್ಲದೆ ಇರುವಾಗ, ಅಂದ್ರೆ ಪರಮಾತ್ಮನ ಶಕ್ತಿ ಅದನ್ನ ಆಕ್ಟಿವೇಟ್ ಮಾಡೋದಕ್ಕೆ ಇಲ್ಲದೆ ಇರುವಾಗ ಅಂತ ಅರ್ಥ. ಎಲ್ಲವೂ ಸುಪ್ತವಾಗಿತ್ತು. ಅಂತ ಸಂದರ್ಭದಲ್ಲಿ ಆ ದೇವತೆಗಳು ಮಾಡಿದ ಪ್ರಾರ್ಥನೆಯನ್ನ ಪರಮಾತ್ಮ ಕೇಳ್ತಾನೆ.
ಕಾಲಂ ಸಂಜ್ಞಾಂ ತದಾ ದೇವೀಂ ಬಿಭ್ರತ್ ಶಕ್ತಿಮುರುಕ್ರಮಃ ತ್ರಯೋವಿಂಶತಿ ತತ್ವಾನಾಂ ಗುಣಂ ಯುಗಪದಾವಿಶತ್. ಕಾಲಸಂಜ್ಞಾಂ ತಥಾ ದೇವೀಂ ಬಿಭ್ರತ್ ಶಕ್ತಿಮುರುಕ್ರಮಃ ತ್ರಯೋವಿಂಶತಿ ತತ್ವಾನಾಂ ಇತ್ಯತ್ರ ವಿವಕ್ಷಿತಂ ತ್ರಯೋವಿಂಶತಿ ತತ್ವಂ ಪ್ರಮಾಣೇನೈವ ದರ್ಶಯತಿ. 24 ತತ್ವಗಳಲ್ಲಿ ಪರಮಾತ್ಮ ಯುಗಪತ್ ಆವಿಶತ್, ಆ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡಬೇಕು ಅಂತ ಪರಮಾತ್ಮ 23 ತತ್ವಗಳಲ್ಲಿ ಪ್ರವೇಶ ಮಾಡಿದ ಹಾಗೆ ಅಂತ ಹೇಳ್ತಾರೆ. ಯಾವುದದು 23 ತತ್ವಗಳು? ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಶಬ್ದಾದ್ಯಾಹ, ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ 5 ತನ್ಮಾತ್ರೆಗಳು. ನಭ ಆದ್ಯಾಹ, ಪೃಥಿವಿ ಅಪ್ ತೇಜೋ ವಾಯುರಾಕಾಶ ಅಂತ ಪಂಚಭೂತಗಳು, ಅದು 5. ಮನಸ್ಸು, ಮನೋಯುಕ್ತ ಇಂದ್ರಿಯಾಣಿ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಅಂತ ಒಟ್ಟು ಎಷ್ಟಾಯ್ತು? ಪಂಚ ತನ್ಮಾತ್ರೆಗಳು, ಪಂಚಭೂತಗಳು 10, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ 10, 10 10 20. ಇನ್ನು ಮನಸ್ಸು ಅಂತ ಒಂದು, ಅದೇ 21. ಇನ್ನು ಅಹಂಕಾರ ಮಹಾನ್ಶ್ಚೈವ, ಹಾಗೆ ಅಹಂಕಾರ ತತ್ವ ಮತ್ತು ಮಹತ್ತತ್ವ ಅಂತ ಒಟ್ಟು 23. ಇಲ್ಲಿ ಪ್ರಕೃತಿಯನ್ನ 24ನೇ ತತ್ವ ಅಂತ ಇಟ್ಟುಕೊಂಡು ಅವ್ಯಕ್ತ ತತ್ವ ಅಂತ ಕರೀತಾರೆ. ಒಟ್ಟು 24 ತತ್ವಗಳು. ಅದರಲ್ಲಿ ಪರಮಾತ್ಮನನ್ನು ಸೇರಿಸಿದ್ರೆ ಇದರಲ್ಲಿ 24 ತತ್ವಗಳಲ್ಲಿ ಪ್ರವಿಷ್ಟವಾದ ರೂಪ ಪರಮಾತ್ಮ ಅಂತ ಇಟ್ಟುಕೊಂಡ್ರೆ ಪರಮಾತ್ಮ 25ನೇ ತತ್ವ ಅಂತ. ಅದರಿಂದ ತತ್ವಗಳು ಎಷ್ಟು ಅಂತ ಒಟ್ಟು ಕೇಳಿದ್ರೆ 24, 23 ಹೌದು, 24 ಹೌದು, 25 ಹೌದು, ಹಾಗೆ ಅಂತ ವಿವಕ್ಷಾ ಭೇದ ಇದೆ ಅಂತ ಒಟ್ಟು ನಾವು ತಿಳ್ಕೋಬೇಕು. ಅದರಲ್ಲಿ ಪರಮಾತ್ಮ ಪ್ರವೇಶ ಮಾಡಿದ ಅಂತ ಅರ್ಥ. ಇಲ್ಲಿ ಆಚಾರ್ಯ ಹೇಳ್ತಾರೆ, ಇಲ್ಲಿ ದೇವತೆ ಇಂದ್ರಿಯಗಳು ಅಂತ ಅಷ್ಟೇ ಹೇಳಿದ್ರಿ, ಆದ್ರೆ ಇಂದ್ರಿಯಾಭಿಮಾನಿ ದೇವತೆಗಳನ್ನ ಹೇಳಿಲ್ಲಲ್ಲ ಹಾಗೆ ಅಂತ. ಇದೆಲ್ಲ 23 ತತ್ವಗಳು ಹೌದು, ಆದ್ರೆ ಅದರ ಅಭಿಮಾನಿ ದೇವತೆಗಳನ್ನ ಹೇಳಿಲ್ಲಲ್ಲ ಹಾಗೆ ಅಂದ್ರೆ ದೇವತಾ ಇಂದ್ರಿಯೋಹೋ ಐಕ್ಯಾನ್ನ ಪೃಥಗ್ಗಣನಂ. ದೇವತೆಗಳು ಇಂದ್ರಿಯಗಳು ಎಲ್ಲ ಒಂದೇ, ಯಾಕೆ ಅವರೇ ಅಭಿಮಾನಿಗಳಾಗಿದ್ದಾರೆ, ಅದರಿಂದ ಅವರನ್ನ ಬಿಡಿಯಾಗಿ ಹೇಳಿಲ್ಲ ಹಾಗೆ ಅಂತ. ಪ್ರಕೃತಿಸ್ತು ಚತುರ್ವಿಂಶ, 24 ತತ್ವ ಅಂದ್ರೆ ಯಾವುದು? ಪ್ರಕೃತಿ. ಪಂಚವಿಂಶೋ ಹರಿಸ್ವಯಂ, 25ನೇ ತತ್ವ ಅಂದ್ರೆ ಪರಮಾತ್ಮ ಹಾಗೆ. ಇನ್ನು ಕೆಲವು ಕಡೆ 25ನೇ ತತ್ವ ಜೀವ ಅಂತಾನು ಹೇಳೋದು ಉಂಟು. 26ನೇ ತತ್ವ ಮಹಾವಿಷ್ಣು ಅಂತ, 26ನೇ ತತ್ವ ಲಕ್ಷ್ಮಿ, 27ನೇದು ವಿಷ್ಣು, ಹೀಗೆಲ್ಲ ಹೇಳೋದುಂಟು. ತತ್ವ ನಿರ್ಣಯದಲ್ಲಿ ಆಚಾರ್ಯರು ಅದನ್ನ ಉದಾಹರಿಸ್ತಾ ಇದ್ದಾರೆ. ಈ ರೀತಿಯಾಗಿ ತತ್ವಗಳ ಸಂಖ್ಯೆ ಬೇರೆ ಬೇರೆ ಸಂಖ್ಯೆಯಲ್ಲಿ ಇರುತ್ತದೆ. ಅಂದ್ರೆ ಏನಾಯ್ತು? ಒಟ್ಟು ತ್ರಯೋವಿಂಶತಿ ತತ್ವಾನಿ ಪ್ರಾವಿಶತ್ ರಮಯಾ ಸಹ ಅಂತ ಬರೀತಾರೆ ನೋಡಿ. ಕಾಲಸಂಜ್ಞಾಂ ತಥಾ ಬಿಭ್ರತ್ ಶಕ್ತಿ ರುಕ್ರಮ, ಕಾಲ ಶಬ್ದ ವಾಚ್ಯಳಾದ ಮತ್ತು ಶಕ್ತಿ ಅಂತ ಕರೆಯಲ್ಪಡುವವು ಲಕ್ಷ್ಮಿ. ಆ ಕಾಲ ಮತ್ತು ಶಕ್ತಿ ರೂಪಗಳಿಂದ ಅಂದ್ರೆ ಆ ರಮೆಯ ರೂಪದಿಂದ ಪರಮಾತ್ಮ ಆ 23 ತತ್ವಗಳಲ್ಲೂ ಕೂಡ ಪ್ರವೇಶ ಮಾಡಿದ ಹಾಗೆ. ಇಲ್ಲಿ ಆಚಾರ್ಯರು ಕಾಲಾಖ್ಯಯ ಸ್ವಯಂ ವಿಷ್ಣು, ಕಾಲ ಅಂತ ಕರೆಯಲ್ಪಡುವವ ಮತ್ತು ಶಕ್ತಿ ಶಬ್ದ ವಾಚ್ಯರಾದ ಲಕ್ಷ್ಮಿಯಿಂದ ಸ್ವಯಂ ವಿಷ್ಣು ತಾನು ಪ್ರವೇಶ ಮಾಡಿದ ಅಂತ. ಸೋನು ಪ್ರವಿಷ್ಟೋ ಭಗವಾನ್ ಚೇಷ್ಟಾರೂಪೇಣ ತಂ ಗಣಂ ಭಿನ್ನಂ ಸಂಯೋಜಯಾಮಾಸ ಸುಪ್ತಂ ಕರ್ಮ ಪ್ರಬೋಧಯನ್. ಸಹ ಅನುಪ್ರವಿಷ್ಟ, ಪರಮಾತ್ಮ ಭಗವಾನ್ ಅನುಪ್ರವಿಷ್ಟ ಪ್ರವೇಶ ಮಾಡಿ ಚೇಷ್ಟಾರೂಪೇಣ ತಂಗಣಂ, ಅವುಗಳಲ್ಲಿ ಚೇಷ್ಟೆ ಬರುವಂತೆ ಮಾಡಿದ, ಒಂದಕ್ಕೊಂದು ಸೇರುವಂತೆ ಮಾಡಿದ. ಸೇರಿನೇ ವಿಕಾರ ಆಗೋದು ನೋಡಿ. ಅದರಿಂದ ಆ ಚೇಷ್ಟಾರೂಪವನ್ನ ಮಾಡಿದ. ಭಿನ್ನಂ ಸಂಯೋಜಯಾಮಾಸ, ಬಿಡಿ ಬಿಡಿಯಾಗಿ ಇದ್ದದ್ದನ್ನ ಪರಮಾತ್ಮ
ಒಟ್ಟು ಸೇರಿಸಿದ. ಸುಪ್ತಂ ಕರ್ಮ ಪ್ರಬೋಧಯನ್, ಏನು ಕರ್ಮಶಕ್ತಿ, ಕರ್ಮವನ್ನ ಮಾಡುವ ಶಕ್ತಿ ಅದು ಸುಪ್ತವಾಗಿತ್ತು, ಅದನ್ನ ಎಚ್ಚೆತ್ತುಗೊಳಿಸಿದ ಅಂತ ಆಕ್ಟಿವೇಟ್ ಮಾಡಿದ. ಸ್ವಿಚ್ ಆನ್ ಮಾಡಿದ ಹಾಗೆ ಒಳಗಿನ ಶಕ್ತಿ ಪರಮಾತ್ಮನ ಅನುಗ್ರಹದಿಂದ ಅದು ಎಲ್ಲವೂ ಕರ್ಮ ಮಾಡುವ ಶಕ್ತಿ ಅವರಿಗೆ ಬಂತು. ಹಾಗೆ ಈಗಿನ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಅದು ಮೊಬೈಲ್ ಇದ್ದಂಗೆ ಅಷ್ಟೇ. ಸ್ವಿಚ್ ಆನ್ ಮಾಡಿದ್ರೆ ಎಲ್ಲ ಕೆಲಸ ಆಗುತ್ತದೆ. ಸ್ವಿಚ್ ಆಫ್ ಮಾಡಿಬಿಟ್ರೆ ಏನು ನೋಡುವ ಕೇಳುವ ಯಾವ ಸಾಮರ್ಥ್ಯ ಇರೋದಿಲ್ಲ ನೋಡಿ ಅದಕ್ಕೆ. ಹಾಗೆ ಸ್ವಶಕ್ತೀನಾಂ ಅಂದ್ರೆ ಮಹದಾದೀನಾಂ ಅಂತ ಬರೀತಾರೆ. ಮಹದಾದಿ ಶಕ್ತಿಗಳನ್ನು ಸೇರಿಸಿ ಎಲ್ಲದರಲ್ಲೂ ಪರಮಾತ್ಮ ಪ್ರವೇಶ ಮಾಡಿದ ಅಂತ. ನೋಡಿ, ಉರುಕ್ರಮ ಅಂತ ಬರೆದಿದ್ದಾರೆ. ಅಂದ್ರೆ ಉತ್ಕೃಷ್ಟವಾದ ಪರಾಕ್ರಮ ಉಳ್ಳವ ಅಂತ. ಅದರಿಂದ ಏನಾಯ್ತು ಹಾಗೆಂದ್ರೆ ಅದಕ್ಕೆ ಹೇಳ್ತಾರೆ, ಯುಗಪತ್ ಅನೇಕ ಪ್ರವೇಶೇ ಸಾಮರ್ಥ್ಯಂ ದರ್ಶಯತಿ. ಆ 23 ತತ್ವಗಳಲ್ಲೂ ಕೂಡ ಪರಮಾತ್ಮ ಒಟ್ಟಿಗೆ ಪ್ರವೇಶ ಮಾಡಿದನಂತೆ. ನೋಡಿ, ಒಂದು ರೂಮಲ್ಲಿ ನಾವು ಒಂದು ಬಾರಿ ಎಂಟರ್ ಮಾಡಬಹುದಷ್ಟೇ. ಇನ್ನೊಂದು ರೂಮ್ ಎಂಟರ್ ಮಾಡಬೇಕು ಅಂದ್ರೆ ಇಲ್ಲಿಂದ ಹೊರಗೆ ಬಂದು ಪ್ರವೇಶ ಮಾಡಬೇಕು. ಆದ್ರೆ ದೇವರದ್ದು ಹಾಗಿಲ್ಲ. ಯುಗಪತ್ ಒಟ್ಟಿಗೆ 23 ತತ್ವಗಳಲ್ಲೂ ಕೂಡ ಪ್ರವೇಶ ಮಾಡ್ತಾನೆ. ಅದರಿಂದ ಉರುಕ್ರಮ, ಉತ್ಕೃಷ್ಟವಾದ ಪರಾಕ್ರಮವುಳ್ಳವ ಅಂತ ನಮಗೆ ಸೂಚನೆ ಮಾಡ್ತಾ ಇದ್ದಾರೆ. ಚೇಷ್ಟಾರೂಪೇಣ ಅಂದ್ರೆ ಚೇಷ್ಟಾಪ್ರದ ರೂಪೇಣ, ಚೇಷ್ಟಾಪ್ರದನಾಗಿ ಎಲ್ಲ ಕೆಲಸವನ್ನ ಮಾಡುವ ಸಾಮರ್ಥ್ಯವನ್ನ ಪರಮಾತ್ಮ ಕೊಟ್ಟು, ವಿಶ್ಲಿಷ್ಟಂ ಬಿಡಿಬಿಡಿಯಾಗಿ ಇದ್ದದನ್ನ ಸಂಯೋಜಯ ಒಟ್ಟಿಗೆ ಸೇರಿಸಿದ. ಹೇಗೆ ಅಂಶಾನ್ ಉದ್ಧತ್ಯ, ಆ ತತ್ವಗಳ ಒಂದೊಂದು ಅಂಶವನ್ನ ತೆಗೆದುಕೊಂಡು ಎಲ್ಲವನ್ನು ಕೂಡ ಒಟ್ಟು ಮಾಡಿದ ಅಂತ. ಸುಪ್ತಂ ಕಾರ್ಯೋನ್ಮುಖಂ ಕರ್ಮ ತೇಷಾಂ ಕ್ರಿಯಾಶಕ್ತಿಂ ಅದೃಷ್ಟಂ ವಾ ಪ್ರಬೋಧಯನ್ ಕಾರ್ಯೋನ್ಮುಖಂ ಕುರುವನ್. ಅದು ಮೊದಲೇ ಇತ್ತದು, ಅದನ್ನ ಆಕ್ಟಿವೇಟ್ ಮಾಡಿ ಕೆಲಸ ಆಗುವಂತೆ ಪರಮಾತ್ಮ ಮಾಡಿದ ಅಂತ ಇಷ್ಟು ತಿಳ್ಕೋಬೇಕು. ಪ್ರಬುದ್ಧ ಕರ್ಮ ದೈವೇನ ತ್ರಯೋವಿಂಶತಿಕೋ ಗಣಃ ಪ್ರೇರಿತೋ ಅಜನಯತ್ ಸ್ವಾಭಿರ್ಮಾತ್ರಾಭಿರಪಿ ಪೂರುಷಂ. ಪ್ರಬುದ್ಧ ಕರ್ಮ ದೈವೇನ, ಆ ದೇವತೆಗಳ ಕರ್ಮವನ್ನೆಲ್ಲ ಪ್ರಬುದ್ಧ ಅಂದ್ರೆ ಆಕ್ಟಿವೇಟ್ ಮಾಡಿ, ಆ 23 ಗುಣಗಳನ್ನ ಪ್ರೇರಣೆ ಮಾಡಿ, ಸ್ವಾಭಿಹಿ ಮಾತ್ರಾಭಿಹಿ ಅಧಿಪೂರುಷಂ. ಅಧಿಪೂರುಷಂ ಅಂದ್ರೆ ಪುರುಷ ಶಬ್ದವಾಚ್ಯಂ ವಿರಾಜಂ ಅಧಿಕೃತ್ಯ ವರ್ತಮಾನಂ ಬ್ರಹ್ಮಾಂಡಂ. ಈ ರೀತಿಯಾಗಿ ಅದನ್ನೆಲ್ಲ ಸೇರಿಸಿ ಶಕ್ತಿಯನ್ನು ಕೊಟ್ಟು ಪರಮಾತ್ಮ ಬ್ರಹ್ಮಾಂಡ ಮಾಡಿದ. ವಿರಾಜಂ ಅದು ಬ್ರಹ್ಮದೇವರ ಶರೀರ, ಇಡೀ ಬ್ರಹ್ಮದೇವರ ಶರೀರ ಅಂತ ನಾವು ಹಿಂದೆ ನೋಡಿದ್ದೀವಿ. ಅದನ್ನ ಇಲ್ಲಿ ಈ ರೀತಿಯಾಗಿ ಬ್ರಹ್ಮಾಂಡದ ಸೃಷ್ಟಿ ಆಯಿತು. ನೋಡಿ, ಹಿಂದೆ ಒಂದು ಲೈನಲ್ಲಿ ಅಷ್ಟೇ ಹೇಳಿದ್ರು, ದೇವತೆಗಳಿಗೆ ಸಾಮರ್ಥ್ಯ ಇಲ್ಲ, ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದ್ರು, ಪರಮಾತ್ಮ ಸೃಷ್ಟಿ ಮಾಡಿದ. ಹಾಗೆ ಇಲ್ಲಿ ನೋಡಿ ಎಷ್ಟು ವಿಸ್ತಾರವಾಗಿ ಅದನ್ನ ಸ್ವಲ್ಪ ಹೇಳಿದ್ದಾರೆ ಅಂತ. ಪರೇನ ವಿಶತ ಸ್ವಸ್ಮಿನ್ ಮಾತ್ರಯ ವಿಶ್ವಸೃಗಣಃ ಚುಕ್ಷೋಭ ಅನ್ಯೋನ್ಯಮಾಸಾದ್ಯ ಯಸ್ಮಿನ್ ಲೋಕಶ್ಚರಾಚರಃ ಜನನ ಪ್ರಕಾರಮೇವಾಹ. ಪರಮಾತ್ಮ ಹೇಗೆ ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ಪರೇನ ಪರಮಾತ್ಮನ ವಿಶ್ವಸೃಜಾಂ ತತ್ವಾನಾಂ ಗಣಃ, ಜಗತ್ತನ್ನ ಸೃಷ್ಟಿ ಮಾಡತಕ್ಕ ಆ ತತ್ವ ಗಣಗಳನ್ನ ಅದರ ಅಂಶೇನ ಅನ್ಯೋನ್ಯಂ ಆಸಾಧ್ಯ, ಒಂದೊಂದು ಅಂಶವನ್ನ ತೆಗೆದು ಅದನ್ನೆಲ್ಲ ಒಟ್ಟಿಗೆ ಮಾಡಿ ವಿಷ್ಣು ವೀರ್ಯ ರೂಪೇಣ, ಅದೇನಾಯ್ತು ವಿಷ್ಣುವಿನ ವೀರ್ಯವಾಗಿ ಪರಿಣಾಮ ಆಯ್ತಂತೆ. ಆ 23 ತತ್ವಗಳು ಪ್ಲಸ್ ಪ್ರಕೃತಿ ಅದೆಲ್ಲವೂ ಸೇರಿ ಪರಮಾತ್ಮನ ವೀರ್ಯ ರೂಪವಾಗಿ ಪರಿಣಾಮ ಆಗಿ ಚುಕ್ಷೋಭ ಬ್ರಹ್ಮಾಂಡಾಕಾರೇಣ ಪರಿಣತಃ, ಅದು ಬ್ರಹ್ಮಾಂಡಾಕಾರವಾಗಿ ಅದು ಪರಿಣಾಮ ಆಯಿತು ಅಂತ. ಯಸ್ಮಿನ್ ಬ್ರಹ್ಮಾಂಡೇ, ಆ ಬ್ರಹ್ಮಾಂಡದಲ್ಲಿ ಲೋಕಃ ಚರಾಚರಃ, ಇಡೀ ಲೋಕ, ಚರ ಅಂದ್ರೆ ಚಲನವಲನೆ ಇರತಕ್ಕದ್ದು, ಅಚರ ಚಲಿಸದೇ ಇರತಕ್ಕದ್ದು ಅಂದ್ರೆ ಜೀವ ಜಡರು ಅಂತ
ಅದೆಲ್ಲವೂ ಕೂಡ ಸೃಷ್ಟವಾಯಿತು ಅಂತ ಹೇಳ್ತಾರೆ. ಹಿರಣ್ಮಯಸ್ಸ ಪುರುಷಃ ಸಹಸ್ರ ಪರಿವತ್ಸರಾನ್ ಅಂಡಕೋಶ ವಾಪ್ಸಾಸು ಸರ್ವಸತ್ವೋಪಭ್ರಮಿತಃ. ಹಿರಣ್ಮಯ ಬ್ರಹ್ಮಾಂಡ ಅಂತರಾವಿರ್ಭೂತಃ ಸಹ ಪುರುಷಃ ಪುರುಷಾಣಾಂ ಅಂಡಕೋಶೆ ವಿದ್ಯಮಾನ ಸ್ವಪ್ಸು ಸರ್ವೈಃ ಸತ್ವೈಃ ಜೀವೈಃ ಉಪಭ್ರಮಿತಃ. ಅಂದ್ರೆ ಈ ಸೃಷ್ಟಿ ಮಾಡೋದಕ್ಕೆ ಮುಂಚೆ ಪರಮಾತ್ಮ ತನ್ನ ಉದರದಲ್ಲಿ ಎಲ್ಲಾ ಜೀವರನ್ನು ಕೂಡ ಸೇರಿಸಿಕೊಂಡಿದ್ದ. ಪರಮಾತ್ಮನ ಉದರದಲ್ಲಿ ಎಲ್ಲಾ ಜೀವರು ಇದ್ದರು. ಅಂತಹ ಜೀವರಿಂದ ಸಹಿತನಾಗಿ ಪರಮಾತ್ಮ ಆ ಬ್ರಹ್ಮಾಂಡದಲ್ಲಿ ಪ್ರವೇಶ ಮಾಡಿ ಅರ್ಥ. ಹಿರಣ್ಮಯ ಸ್ವಪುರುಷ ಸಹಸ್ರ ಪರಿವತ್ಸರಾನ್ 1000 ವರ್ಷ ಆ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವುದಕ್ಕಾಗಿ 1000 ವರ್ಷ ಅದರಲ್ಲಿ ಇದ್ದ ಅಂತ ಹೇಳ್ತಾರೆ. ಆ ಅಂಡಕೋಶಿ ಉವಾಸ ಅಪ್ಸು ಆ ನೀರಿನಲ್ಲೇ ಇದ್ದ ಅಂತ ಹೇಳ್ತಾರೆ. 1000 ದಿವ್ಯ ವರ್ಷಗಳು ಗರ್ಭೋದಕದಲ್ಲಿ ಪರಮಾತ್ಮ ಮಲ್ಕೊಂಡಿದ್ದ ಹಾಗೆ ಅಂತ. ಅಂದ್ರೆ ಏನರ್ಥ, ಬ್ರಹ್ಮಾಂಡದಲ್ಲಿ ಪರಮಾತ್ಮ ಪ್ರವಿಷ್ಟನಾಗಿ ಅಲ್ಲಿ ಒಂದು ನೀರನ್ನು ಸೃಷ್ಟಿ ಮಾಡಿ ಗರ್ಭೋದಕದಲ್ಲಿ ತಾನು 1000 ವರ್ಷ ಮಲಗಿದ್ದ ಅಂತ ಅರ್ಥ. ಸವೈ ವಿಶ್ವಸೃಜಾಂ ಗರ್ಭೋ ದೈವ ಕರ್ಮಾತ್ಮ ಶಕ್ತಿಮಾನ್ ವಿಬಭಾಜಾತ್ಮನಾತ್ಮಾನಂ ಏಕಧಾ ದಶಧಾ ತ್ರಿಧಾ. ಸಹ ಬ್ರಹ್ಮಾಂಡ ಅಂತ ಸ್ಥಿತಃ ವಿಶ್ವಸೃಜಾಂ ತತ್ವಾನಾಂ ಗರ್ಭಃ ಭಗವಾನ್. ಆ ಪರಮಾತ್ಮ ಬ್ರಹ್ಮಾಂಡದಲ್ಲಿ ಇದ್ದವನಾಗಿ, ಬ್ರಹ್ಮಾಂಡದ ಒಳಗೆ ಇದ್ದವನಾಗಿ, ವಿಶ್ವಸೃಜಾಂ ತತ್ವಾನಾಂ ಆ ವಿಶ್ವದ ಸೃಷ್ಟಿಗೆ ಬೇಕಾಗಿರುವ ತತ್ವ ಎಲ್ಲವನ್ನೂ ಕೂಡ ತನ್ನ ಗರ್ಭದಲ್ಲಿ ಇಟ್ಟುಕೊಂಡವನಾಗಿ, ಉದರಗತ ಮಹದಾದಿ ತತ್ವಾಂಶಃ ಇತ್ಯರ್ಥ. ಮಹದಾದಿ ಎಲ್ಲ ತತ್ವಗಳು ಕೂಡ ಪರಮಾತ್ಮನ ಉದರದಲ್ಲಿ ಇತ್ತು. ದೈವಕಮರ್ಥೆ ಇತ್ಯರ್ಥ ವಿವಕ್ಷಿತಂ ದೈವ ಶಬ್ದಾರ್ಥಂ ಪ್ರಮಾಣೇನೇವ ದರ್ಶಯತಿ ಈಶ್ವರ. ನೋಡಿ, ದೈವ ಕರ್ಮಾತ್ಮ ಶಕ್ತಿಮಾನ್ ಹಾಗೆಂದ್ರೆ ಏನರ್ಥ? ಹಾಗೆಂದ್ರೆ ಇಲ್ಲಿ ದೈವ ಅಂದ್ರೆ ಯಾರು? ಈಶ್ವರೋ, ಆಚಾರ್ಯ ಹೇಳ್ತಾರೆ ತಾತ್ಪರ್ಯದಲ್ಲಿ, ಈಶ್ವರೋ ದೈವಮುದ್ದಿಷ್ಟಂ ಸರ್ವಸ್ಯಾಪಿ ಪ್ರಭುತ್ವತಃ ಇತಿ. ಈಶ್ವರ ಭಗವಂತನನ್ನೇ ದೈವ ಅಂತ ಕರೆಯೋದು. ಯಾಕೆ? ಎಲ್ಲರಿಗೂ ಕೂಡ ಪ್ರಭುವಾಗಿ ಇರುವುದರಿಂದ ಹಾಗೆಂತ ಅರ್ಥ. ಅಂತಹ ಈಶ್ವರ ಕರ್ಮ, ಎಲ್ಲಾ ಕರ್ಮವನ್ನು ಮಾಡುವ ಶಕ್ತಿ ಸಾಮರ್ಥ್ಯ ಉಳ್ಳವ. ಆತ್ಮ ಅಂದ್ರೆ ಪ್ರಕೃತಿಯನ್ನು ಕೂಡ ಒಡಗೂಡಿ ಶಕ್ತಿಮಾನ್ ಅಂದ್ರೆ ದೈವಶಕ್ತಿ, ಕರ್ಮಶಕ್ತಿ, ಆತ್ಮಶಕ್ತಿ ಅಂತ 3 ವಿಧವಾದ ಶಕ್ತಿ. ಅಂತ ಶಕ್ತಿಗಳಿಂದ ಕೂಡಿದವನಾಗಿ ಪರಮಾತ್ಮ ಅರ್ಥ. ವಿಭಭಾಜ ಅಂದ್ರೆ ವಿಭಾಗ ಮಾಡಿದ. ಆತ್ಮನ ಸ್ವೇಚ್ಛೆಯೇವ ಆತ್ಮಾನಂ ಸ್ವಾತ್ಮಾನಂ ಬ್ರಹ್ಮದೇಹೇ ಅಂದ್ರೆ ತನ್ನ ಇಚ್ಛೆಯಿಂದಲೇ ತನ್ನನ್ನ ಬ್ರಹ್ಮದೇವರ ಶರೀರದಲ್ಲಿ ಅನೇಕ ರೂಪ ಬರುವಂತೆ ಮಾಡಿಕೊಂಡ. ಅಂದ್ರೆ ಆ ಬ್ರಹ್ಮಾಂಡ ಅಂದ್ರೆ ಬ್ರಹ್ಮದೇವರ ಶರೀರ. ಆ ಶರೀರದಲ್ಲಿ ತನ್ನದೇ ಅನೇಕ ರೂಪ ಆಗುವಂತೆ ಮಾಡಿದ. ಏಕದಾ ಹೃದಯಸ್ಥ ರೂಪೇಣ, ಬ್ರಹ್ಮದೇವರ ಹೃದಯದಲ್ಲಿ ತಾನು ಒಂದು ರೂಪದಿಂದ, ಏಕದಾ ಅಂದ್ರೆ ಹೃದಯದಲ್ಲಿ ಒಂದೇ ರೂಪದಿಂದ ಇದ್ದ. ದಶಧ
ಹಾಗೆ ಅಂದ್ರೆ 10 ವಿಧ ಇಂದ್ರಿಯಗಳಲ್ಲಿ ಪರಮಾತ್ಮ 10 ರೂಪಗಳನ್ನು ತೆಗೆದುಕೊಂಡು ಇದ್ದ ಅಂತ. ಏಕಧಾ ದಶಧಾ ತ್ರಿಧಾ ಹಾಗೆ ಅಂದ್ರೆ ಅಧ್ಯಾತ್ಮ, ಅಧಿದೇವ, ಅಧಿಭೂತ ಹಾಗೆ ಅಂತ ಅದನ್ನ ನೇಮನ ಮಾಡುವುದಕ್ಕಾಗಿ ಪರಮಾತ್ಮ ಆ 3ರಲ್ಲೂ ಕೂಡ ಇದ್ದ ಅಂತ. ಸೊ ಅದರಿಂದ ಪರಮಾತ್ಮ ತೆಗೆದುಕೊಂಡ ಮತ್ತೆ ಇನ್ನಷ್ಟು ರೂಪಗಳು ಇವೆಲ್ಲ. ಏಕಧಾ ದಶಧಾ ತ್ರಿಧಾ ಹಾಗೆ ಅಂತ. ಬ್ರಹ್ಮದೇವರ ವಿರಾಟ್, ಅದೇ ಬ್ರಹ್ಮದೇವರ ಶರೀರವನ್ನು ನಿರ್ಮಾಣ ಮಾಡಿ ಆ ಶರೀರದಲ್ಲಿ ತನ್ನ 1 ರೂಪ, 10 ರೂಪ ಮತ್ತು 3 ರೂಪ ಇವುಗಳನ್ನ ಪರಮಾತ್ಮ ತಾಳಿ ನಿಂತ ಅಂತ ಅರ್ಥ. ಏಷ ಹ್ಯಶೇಷ ಸತ್ವಾನಾಂ ಆತ್ಮಾಂಶಃ ಪರಮಾತ್ಮನಃ ಆದ್ಯೋ ಅವತಾರೋ ಯತ್ರಾಸೋ ಭೂತಗ್ರಾಮೋ ವಿಭಾವ್ಯತೆ. ಈ ಗರ್ಭೋದಕದಲ್ಲಿ ಮಲಗಿದ್ದ ಪರಮಾತ್ಮನ 2ನೇ ಪುರುಷಾವತಾರ ಅಂದ್ರೆ ಮೊದಲನೇ ಅವತಾರ ಯಾವುದು? ವಿರಾಟ್ ರೂಪದ ಅವತಾರ. ಆ ವಿರಾಟ್ ರೂಪನಾಗಿ ಪರಮಾತ್ಮ ಇಡೀ ಬ್ರಹ್ಮಾಂಡದಲ್ಲಿ ಇದ್ದ ಹಾಗೆ ಅಂತ. ಗರ್ಭೋದಕ ಶಾಹಿಯಾಗಿ ಮಲಗಿದ್ದ, ಅದೇ ಅನಂತ ಪದ್ಮನಾಭ ರೂಪ ಅಂತ ನಾವು ಹೇಳೋದು. 2ನೇ ರೂಪ ಯಾವುದು? ಅಂದ್ರೆ ತತ್ವಗಳನ್ನ ಪ್ರಾರಂಭ ಮಾಡಿ ಮಹದಾದಿ ತತ್ವಗಳನ್ನ ಆರಂಭಿಸಿ ಬ್ರಹ್ಮಾಂಡ ಪರ್ಯಂತ ಸೃಷ್ಟಿ ಮಾಡಿದ ವಾಸುದೇವ ರೂಪ ಅಂತ. ಅದು ಮೊದಲನೇ ಪುರುಷನ ಅವತಾರ. ಅಂದ್ರೆ ಬ್ರಹ್ಮಾಂಡದ ಹೊರಗೆ ತಾನು ವಿರಾಟ್ ರೂಪವನ್ನ ತೆಗೆದುಕೊಂಡು ಮಾಡಿದಲ್ಲವಾ, ಅದನ್ನೇ ವಾಸುದೇವ ರೂಪ ಅಂತ ಕರೀತಾರೆ. ಅದು ಮೊದಲನೇ ಪುರುಷ ಅವತಾರ. 2ನೇ ಪುರುಷ ಅವತಾರ ಯಾವುದು? ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿ ಪರಮಾತ್ಮ ಗರ್ಭೋದಕ ಶಾಹಿಯಾಗಿ ಇದ್ದದ್ದು, ಅದು 2ನೇ ಅವತಾರ ಹಾಗೆ. ನೋಡಿ, ಆಚಾರ್ಯರು ಹೇಳ್ತಾ ಇದ್ದಾರೆ, ಆದ್ಯ ಅವತಾರೋ ವಿಷ್ಣೋಸ್ತು ಪುರುಷೋ ನಾಮ ಕೀರ್ತಿತ. ಮೊದಲನೇ ಅವತಾರ ಅಂದ್ರೆ ಅದು ಪುರುಷ. ಮಾಡಿದ್ದೇನೋ ಅಸೃಜತ್ಸ ಮಹತ್ತತ್ವಂ ಸಯೇವಾಂಡಂ ಸಮಾವಿಶತ್. ಮಹತ್ತತ್ವ 24 ತತ್ವಗಳನ್ನ ಸೃಷ್ಟಿ ಮಾಡಿ ಅವನೇ ಬ್ರಹ್ಮಾಂಡವನ್ನ ಪ್ರವೇಶ ಮಾಡಿದ ಹಾಗೆ. ನೋಡಿ, ದೇವರ ರೂಪದಲ್ಲಿ ಯದ್ಯಪಿ ವ್ಯತ್ಯಾಸ ಇಲ್ಲ, ಆದರೂ ಬ್ರಹ್ಮಾಂಡದ ಹೊರಗೆ ಇದ್ದು ಪರಮಾತ್ಮ ಪುರುಷ ರೂಪನಾಗಿ 23 ತತ್ವಗಳನ್ನು ಸೃಷ್ಟಿ ಮಾಡಿದ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಇದು ಮೊದಲನೇ ಅವತಾರದ ಕೆಲಸ. 2ನೇ ಅವತಾರ ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿ ಗರ್ಭೋದಕ ಶಾಹಿಯಾಗಿ ಪರಮಾತ್ಮ ಮಲಗಿದ್ದು ಹಾಗೆ ಅಂತ. ಇದು 2ನೇ ಅವತಾರ. ಯದ್ಯಪಿ ದೇವರ ರೂಪದಲ್ಲಿ ವ್ಯತ್ಯಾಸ ಇಲ್ಲ, ಸ್ಥಾನ ಇಟ್ಟುಕೊಂಡು ಇದು ಬೇರೆ ರೂಪ, ಇದು ಬೇರೆ ರೂಪ ಅಂತ ಒಂದು ವ್ಯವಹಾರಕ್ಕೆ ನಾವು ಮಾತಾಡ್ತೀವಿ ಅಷ್ಟೇ. ವಾಸ್ತವಿಕವಾಗಿ ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ ಅಂತ ಒಟ್ಟು. ಸಾಧ್ಯಾತ್ಮಂ ಸಾಧಿದೇವಂ ಚ ಸಾಧಿಭೂತಮಿತಿ ತ್ರಿಧಾ ವಿರಾಟ್ ಪ್ರಾಣೋ ದಶವಿಧ ಏಕಧಾ ಹೃದಯೇನ ಚ. ಇನ್ನು ವಿಶೇಷೇಣ ರಾಜತೆ ಇತಿ ವಿರಾಟ್, ವಿಶೇಷವಾಗಿ ಶೋಭಿಸ್ತಾ ಇರತಕ್ಕವನು ಆ ಪರಮಾತ್ಮ. ಬ್ರಹ್ಮದೇಹ ಅಂತರ್ಗತಃ ಪುರುಷಃ, ಬ್ರಹ್ಮದೇವರ ಒಳಗಿದ್ದ ಆ ಪರಮಾತ್ಮ 3 ರೂಪಗಳನ್ನು ನಾವು ಹಿಂದೆನೇ ನೋಡಿದ್ದೀವಿ. ತ್ರಿಧಾ 3 ರೂಪವನ್ನು ತೆಗೆದುಕೊಂಡ ಹಾಗೆ ಅಂತ. ಯಾವುದದು? ಸಾಧ್ಯಾತ್ಮಂ ಅಧ್ಯಾತ್ಮ ದೇವೈಹಿ ಸಹಿತಂ ತನ್ನಿಯಾಮಕಂ ರೂಪಂ ಪ್ರಥಮಂ. 3 ರೂಪ ತೆಗೆದುಕೊಂಡು ಮಾಡಿದ್ದೇನೋ? ಮೊದಲನೆಯದು ಅಧ್ಯಾತ್ಮ. ಅಧ್ಯಾತ್ಮ ಅಂದ್ರೆ ಯಾವುದು? ದೇವತೆಗಳು. ಎಲ್ಲಿರತಕ್ಕ ದೇವತೆಗಳು? ನಮ್ಮ
ಶರೀರದ ಇಂದ್ರಿಯಗಳಲ್ಲಿ ಇರತಕ್ಕ ದೇವತೆಗಳು ಅಂತ ಅರ್ಥ. ಅವ್ರನ್ನ ಏನ್ ಕರಿತೀವಿ? ಅಧ್ಯಾತ್ಮ ದೇವತೆಗಳು ಅಂತ ಕರಿತೀವಿ. ಇನ್ನು ಎರಡನೇ ರೂಪ ಸಾಧಿದೈವಂ. ಹಾಗೆ ಸಾಧಿದೈವ, ಅಧಿದೈವ ಅಂದ್ರೆ ಯಾವುದು? ಆ ಇಂದ್ರಿಯದಲ್ಲಿ ಇದ್ದ ದೇವತೆಗಳೇ ಸ್ವರ್ಗಾದಿ ಲೋಕಗಳಲ್ಲಿ ಹೊರಗಿನೂ ಇದ್ದಾರೆ. ಅವ್ರನ್ನ ಏನ್ ಕರಿತೀವಿ? ಅಧಿದೈವ ಅಂತ ಕರಿತೀವಿ. ಅಧ್ಯಾತ್ಮದಲ್ಲಿ ಯಾವ ಇಂದ್ರಿಯಗಳನ್ನ ಅಭಿಮಾನಿಗಳಾಗಿ ದೇವತೆಗಳು ಇದ್ದರೋ ಅವರೇ ಅಧಿದೈವ ದೇವತೆಗಳು ಅಂತ ಸ್ವರ್ಗಾದಿ ಲೋಕಗಳಲ್ಲಿ ಅವರು ಇರ್ತಾರೆ. ಇದು ಎರಡನೇ, ಅವರನ್ನ ನೇಮನ ಮಾಡತ್ತ ರೂಪ ಎರಡನೇ ರೂಪ ಅಂತ ಪರಮಾತ್ಮನದ್ದು. ಇನ್ನು ಸಾಧಿಭೂತಂ ಹಾಗೆಂದ್ರೆ ಅಧಿಭೂತ ಅಂದ್ರೆ ಪಂಚಭೂತಗಳಲ್ಲಿ ಇರತಕ್ಕದ್ದು. ಪಂಚಭೂತದಲ್ಲಿ ಇರತಕ್ಕ ಪರಮಾತ್ಮನ ಅಲ್ಲಿ ಕೂಡ ದೇವತೆಗಳೇ ಇದ್ದಾರೆ. ಅವರನ್ನ ನೇಮನ ಮಾಡೋದಕ್ಕಾಗಿ ಪರಮಾತ್ಮ ಈ ಮೂರು ರೂಪಗಳನ್ನ ತೆಗೆದುಕೊಳ್ತಾನೆ ಅಂತ ಉಂಟು. ಅನೇನ ಅಭಿಪ್ರಾಯೇನ ತ್ರಿಧಾ ಉಕ್ತಃ ಇದು ಶೇಷಃ. ಪ್ರಾಣ ಅಂದ್ರೆ ದಶವಿಧ ಪ್ರಾಣ ನಿಯಾಮಕತೆಯ ದಶರೂಪೋ ದಶವಿಧ ಉಕ್ತಃ. ಇಂದ್ರಿಯಗಳನ್ನ ನಿಯಮನ ಮಾಡತಕ್ಕ ರೂಪಗಳು ಅಂತ ಒಟ್ಟು, ಅಥವಾ ಪಂಚಪ್ರಾಣರು. ದಾಸಪ್ರಾಣ, ಮುಖ್ಯ ಪ್ರಾಣದೇವರದೇ ರೂಪದಿಂದ ಪ್ರಾಣ ಅಥವಾ ಇಂದ್ರಿಯಗಳಲ್ಲಿ, ಮತ್ತು ಮೂರು ರೂಪದಿಂದ ಅಧ್ಯಾತ್ಮ, ಅಧಿದೈವ, ಅಧಿಭೂತ ಇವುಗಳಲ್ಲಿ ಇದ್ದು ಇನ್ನು ಅದನ್ನೆಲ್ಲ ಸೃಷ್ಟಿ ಮಾಡಲಿಲ್ಲ. ಅದನ್ನೆಲ್ಲ ತಾನು ಸೃಷ್ಟಿ ಮಾಡಬೇಕು ಅಂದ್ರೆ ಪೂರ್ವ ರೂಪದಲ್ಲಿ ತಾನು ಸಿದ್ಧಪಡಿಸ್ಕೋಬೇಕಲ್ಲ. ಅದಕ್ಕೆ ಹೇಳಿದ್ದು ಪರಮಾತ್ಮ ನಮಗೆ ಇದರಿಂದಲೂ ಕೂಡ ಒಂದು ಪಾಠ ತಿಳಿಸಿ ಕೊಡ್ತಾ ಇದ್ದಾನೆ. ಅಡಿಗೆ ಪ್ರಾರಂಭ ಮಾಡಿಬಿಡೋದು, ಆಮೇಲೆ ಅದು ಬೇಕು ಇದು ಬೇಕು ಅಂತ ತೆಗೆದುಕೊಂಡು ಬಂದ್ರೆ ಯಾವಾಗ ಅಡಿಗೆ ಮಾಡಿ ಮುಗಿಸೋದು? ಅದರಿಂದ ಒಂದು ಕಾರ್ಯವನ್ನ ಪ್ರಾರಂಭ ಮಾಡಲಿಕ್ಕೆ ಪೂರ್ವದಲ್ಲಿ ಪದಾರ್ಥ ಮಾಡೋದಕ್ಕೆ ಏನೇನು ಬೇಕೋ, ಸೃಷ್ಟಿ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲವೂ ಕೂಡ ಪೂರ್ವ ಸಿದ್ಧತೆ ಮಾಡಿಕೊಂಡೇ ಕಾರ್ಯವನ್ನ ಪ್ರಾರಂಭ ಮಾಡಬೇಕು ಎಂಬ ಒಂದು ಅಂಶವನ್ನು ಕೂಡ ಪರಮಾತ್ಮ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಇನ್ನು ತಾನು ಅಧ್ಯಾತ್ಮ, ಅಧಿದೈವ, ಅಧಿಭೂತ ಎಲ್ಲವನ್ನು ಸೃಷ್ಟಿ ಮಾಡಬೇಕಾಗಿದೆ ಬ್ರಹ್ಮಾಂಡದ ಒಳಗೆ. ತತ್ಪೂರ್ವದಲ್ಲಿ ಪೂರ್ವ ಸಿದ್ಧಿಯಾಗಿ ಏನೇನು ಬೇಕೋ ಅದೆಲ್ಲವನ್ನು ತಾನು ಸಿದ್ಧಪಡಿಸ್ಕೋತಾ ಇದ್ದಾನೆ ಅಂತ ಒಟ್ಟು. ಇನ್ನು ಸ್ಮರನ್ ವಿಶ್ವಸೃಜಾಮೀಶಃ ಅಧ್ಯಾತ್ಮಾದಿಭೇದೇನ ಪ್ರಪಂಚಯಿತು ಮಹ ವಿಜ್ಞಾಪಿತಂ ಯಾವತ್ ಬಲಿಂ ತೇ ಇತ್ಯಾದಿಕಂ ವಿರಾಜಂ ಬ್ರಹ್ಮ ಶರೀರಂ ಅಥಪತ್ ಏವಂ ಕರ್ತವ್ಯಂ ಇತಿ ಆಲೋಚಿತವಾನ್. ಈ ತತ್ವದೇವತೆಗಳನ್ನ ಈ ಬ್ರಹ್ಮದೇವರ ಶರೀರದಿಂದ ನಾವು ಹೊರಗೆ ಸೃಷ್ಟಿ ಮಾಡಿ ಹೊರಗೆ ಕಳಿಸಬೇಕು. ಮತ್ತು ಆ ವಿರಾಟ್ ರೂಪ, ಆ ಶರೀರ ಒಂದೊಂದು ಅವಯವದಲ್ಲೂ ಕೂಡ ದೇವತೆಗಳು ಆ ಲೋಕದಲ್ಲಿ ಇದ್ದು ಆಶ್ರಯವನ್ನು ಪಡೆದಿರ್ತಾರೆ. ಉದಾಹರಣೆಗೆ ಬ್ರಹ್ಮದೇವರ ಕಣ್ಣು, ಅಲ್ಲಿ ಬ್ರಹ್ಮದೇವರ ಕಣ್ಣು, ಅದರಲ್ಲಿ ಸೂರ್ಯ ಇರ್ತಾರೆ, ಸೂರ್ಯನ ಲೋಕವೂ ಅಲ್ಲೇ ಇರ್ತದೆ. ಆ ರೀತಿಯಾಗಿ ಪ್ರತಿಯೊಂದು ಅವಯವದಲ್ಲೂ ಕೂಡ ಆ ತತ್ವ ದೇವತೆಗಳನ್ನ ಇಟ್ಟು ಅವರಿಗೆ ಬೇಕಾಗಿರುವ ಲೋಕಗಳನ್ನ ಕೊಟ್ರೆ ತಾನೇ ಅವರು ತಮ್ಮ ತಮ್ಮ ವ್ಯಾಪಾರಗಳನ್ನ ಮಾಡಲಿಕ್ಕೆ ಸಾಧ್ಯ. ಪ್ಲಾಟ್ಫಾರ್ಮ್ ಕೊಡಬೇಕಲ್ಲ. ಅದಕ್ಕಾಗಿ ಪರಮಾತ್ಮ ಆಲೋಚನೆ ಮಾಡಿದ. ಹೇಗೆ ಬ್ರಹ್ಮದೇವರ ಶರೀರವನ್ನು ಇಟ್ಟುಕೊಂಡು ಈ ತತ್ವಾಭಿಮಾನಿ ದೇವತೆಗಳಿಗೆ ತಾವು ಕೆಲಸ ಮಾಡೋದಕ್ಕೆ ಒಂದು ಲೋಕಗಳನ್ನು, ಒಂದು ಶರೀರವನ್ನು, ಒಂದು ಹೆಂಡತಿ, ಫ್ಯಾಮಿಲಿ ಅಂತ, ಕುಟುಂಬ ಅಂತ ಎಲ್ಲವನ್ನು ಕೂಡ ಅವರಿಗೆ
ಅನುಕೂಲ ಮಾಡಿಕೊಡ್ಬೇಕು ಅಂತ ಪರಮಾತ್ಮ ಆಲೋಚನೆ ಮಾಡಿದ ಅಂತ ಒಟ್ಟು. ಸ್ಮರನ್ ವಿಶ್ವಸೃಜಾನಿಶಃ ವಿಜ್ಞಾಪಿತ ಮದೋಕ್ಷಜಃ ವಿರಾಜಂ ಅಥಪತ್ ಸ್ವೇನ ತೇಜಸೈಷಾಂ ವಿವೃದ್ಧಯೇ. ಆಗಿದ್ರ ಮಾತ್ರ ಸ್ವರೂಪಭೂತೇನ ತೇಜಸ, ತನ್ನ ಸ್ವರೂಪಭೂತ ತೇಜಸ್ಸಿನಿಂದಲೇ ಅದೆಲ್ಲವೂ ಕೂಡ ಆ ತತ್ವದೇವತೆಗಳಿಗೆ ಬೇಕಾಗಿರುವ ವ್ಯವಸ್ಥೆ ಎಲ್ಲ ಮಾಡ್ಲಿಕ್ಕಾಗುತ್ತದೆ ಅಂತ ಪರಮಾತ್ಮ ಆಲೋಚನೆ ಮಾಡಿದ. ಅಥ ತಸ್ಯಾಭಿತಪ್ತಸ್ಯ ಕತಿಚ ಆಯತನಾನಿಹ ನಿರಭಿದ್ಯಂತ ದೇವಾನಾಂ ತಾನಿ ಮೇ ಗದತ ಶೃಣು. ಅಭಿತಪ್ತಸ್ಯ ಈ ರೀತಿಯಾಗಿ ಆಲೋಚನೆ ಮಾಡಿ, ಶರೀರಸ್ಯ ಶಕಾಶಾತ್, ಆ ಬ್ರಹ್ಮದೇವರ ಶರೀರದಿಂದ ನಾವು ಹಿಂದೆನೇ ನೋಡಿದ್ದೀವಿ, ಆ ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡುವಾಗಲೇ ಬ್ರಹ್ಮದೇವರು ಮತ್ತು ಪರಮಾತ್ಮನು ಒಟ್ಟಿಗೆ ಪ್ರವೇಶ ಮಾಡಿದ್ದು, ಅಲ್ಲಿಂದ 2 ರೂಪವೂ ಹೊರಗೆ ಬಂದವು. ಬ್ರಹ್ಮದೇವರದ್ದು ರೂಪ, ಪರಮಾತ್ಮನದ್ದು ರೂಪ. ಹಾಗೆ ಪರಮಾತ್ಮ ಶೇಷಶಾಹಿಯಾಗಿ ಮಲಗಿದ್ದ ಅಂತ ಬ್ರಹ್ಮಾಂಡ ಅಂತೂ ಇತ್ತು. ಅದರಲ್ಲಿ ಮತ್ತೆ ಅದನ್ನ ಇಟ್ಟುಕೊಂಡು ಆ ತತ್ವದೇವತೆಗಳಿಗೆ ಲೋಕ, ಶರೀರ ಎಲ್ಲವನ್ನು ಕೂಡ ಕೊಡಬೇಕು ಅಂತ ಪರಮಾತ್ಮ ತಾನು ಯೋಚನೆ ಮಾಡಿದ. ಹಾಗೆ ಆ ಬ್ರಹ್ಮದೇವರ ಶರೀರದಿಂದ ದೇವಾನಾಂ, ದೇವತೆಗಳ, ಯಾರು? ಅಗ್ನ್ಯಾದೀನಾಂ, ಅಗ್ನಿ ಮೊದಲಾದ ದೇವತೆಗಳು, ಅವರಿಗೆ ಆಯತನಾನಿ, ಆಶ್ರಯಭೂತಾನಿ ಇಂದ್ರಿಯ ಸ್ಥಾನಾನಿ, ಅವರಿಗೆ ಆಶ್ರಯವಾದ ಇಂದ್ರಿಯ ಸ್ಥಾನಗಳು, ಅದನ್ನೆಲ್ಲ ನಿರಭಿದ್ಯ, ಅದನ್ನೆಲ್ಲ ಆ ಶರೀರದಿಂದ ಹೊಡೆದು ಉತ್ಪನ್ನಾನಿ, ಹೊರಗೆ ಬರುವಂತೆ ಮೇ ಮತ್ತಃ ಗತತಃ ವದತಃ, ಅದನ್ನ ಆ ವಿಚಾರವನ್ನ ನಾನು ಹೇಳ್ತೇನೆ, ಅದನ್ನ ಕೇಳು ಹಾಗೆ ಅಂತ ಸಂಕಲ್ಪ ಮಾಡಿದ ಪರಮಾತ್ಮ. ಹಾಗೆ ಅಂತ ಆ ವಿಚಾರವನ್ನ ನಾನು ಹೇಳ್ತೇನೆ, ಶೃಣು, ಕೇಳು ಹಾಗೆ ಅಂತ ಮೈತ್ರೇಯರು ವಿದುರರಿಗೆ ಹೇಳ್ತಾ ಇದ್ದಾರೆ. ತಸ್ಯಾಗ್ನಿರಾಸ್ಯಂ ನಿರ್ಭಿನ್ನಂ ಲೋಕಪಾಲೋ ವಿಶತ್ಪದಂ ವಾಚಾ ಸ್ವಾಂಶೇನ ವಕ್ತವ್ಯಂ ಯಯಾಸೋ ಪ್ರತಿಪದ್ಯತೆ. ಈ ರೀತಿಯಾಗಿ ಸಾಮಾನ್ಯವಾಗಿ ಬ್ರಹ್ಮದೇವರ ಶರೀರದಿಂದ ಎಲ್ಲವೂ ಹೊರಗೆ ಬಂತು ಹಾಗೆ ಅಂತ ಹೇಳಿ, ಇನ್ನು ಮುಂದೆ ಪರಮಾತ್ಮ ವಿಶೇಷವಾಗಿ ಯಾವುಗಳನ್ನ ಸೃಷ್ಟಿ ಮಾಡಿದ ಹಾಗೆ ಅಂತ ಹೇಳ್ತಾರೆ. ನಾವು ಈ ವಿಚಾರವನ್ನು ಹಿಂದೆ ನೋಡಿದ್ದೀವಿ. ತಸ್ಯ ಆಲೋಚನಂ ಕುರ್ವತಃ ಹರೇಹೇ ಸಕಾಶಾತ್, ಆ ಪರಮಾತ್ಮನ ಅಂದ್ರೆ ವಿರಾಟ್ ರೂಪ ಶರೀರದ ದೆಸೆಯಿಂದ ಮುಖಸ್ಥಾನಂ ನಿರ್ಭಿನ್ನಂ ಉತ್ಪನ್ನಂ ಅಂತ ಅರ್ಥ. ಅವನ ಮುಖದಲ್ಲಿ ಮುಖ ಅದು ಉತ್ಪನ್ನವಾಯಿತು. ಮುಖ ಅಂದ್ರೆ ಬಾಯಿ ಅಂತ ಅರ್ಥ. ತತ್ಪದಂ ಸ್ಥಾನಂ ಅಧಿದೈವಂ ಲೋಕಪಾಲ ಅಗ್ನಿ, ಅಗ್ನಿನಾಮ ದೇವ. ಸೊ ನೋಡಿ, ನಾವು 3 ಸ್ಥಾನ ನೋಡಿದ್ದೀವಿ. ಅಧಿದೈವ, ಅಧ್ಯಾತ್ಮ, ಅಧಿಭೂತ ಹಾಗೆ ಅಂತ. ಒಂದೊಂದು ಅವಯವದಿಂದಲೂ, ಬ್ರಹ್ಮದೇವರ ಆ ಶರೀರದ ಒಂದೊಂದು ಅವಯವದಿಂದಲೂ ಕೂಡ ದೇವತೆಗಳು ಹುಟ್ಟಿ ಬಂದರು. ಅವರು ಈ 3 ಕಡೆಯಲ್ಲೂ ಪ್ರವೇಶರಾದರು. ಅಧ್ಯಾತ್ಮ, ಅಧಿದೈವ, ಅಧಿಭೂತ ಹಾಗೆ ನೋಡಿ. ಅಧ್ಯಾತ್ಮದಲ್ಲಿ ಅವರು ಬಾಯಿಯ ಸ್ಥಾನದಲ್ಲಿ ಇದ್ದರು. ಅಗ್ನಿ, ಮೊದಲು ಅಗ್ನಿಯನ್ನು ಹೇಳ್ತಾರೆ, ಮಾತನಾಡುವ ವಾಗೀಂದ್ರಿಯ ಅವರು. ಅಧಿದೈವಂ ಲೋಕಪಾಲ ಅಗ್ನಿ, ಮೊದಲು ಅಗ್ನಿ ಅಧಿದೈವವನ್ನು ಹೇಳ್ತಾರೆ. ಅಂದ್ರೆ ಅಗ್ನಿಯ ಲೋಕ ಅಂತ ಏನಿದೆ, ಅಲ್ಲಿ ಲೋಕಪಾಲಕರಾಗಿ ಅವರು ಇರ್ತಾರೆ. ಆಗ್ನೇಯ ದಿಕ್ಕಿಗೆ ಅಧಿಪತಿಯಾಗಿ ಅವರು ಇರ್ತಾರೆ. ಇದು ಅಧಿದೈವ. ಇನ್ನು ಅಧ್ಯಾತ್ಮದಲ್ಲಿ ಆ ಅಗ್ನಿಯಲ್ಲಿ ಇರ್ತಾರೆ. ಹಾಗೆಂದ್ರೆ ವಾಗೀಂದ್ರಿಯದಲ್ಲಿ ಇರ್ತಾರೆ. ಸ್ವರೂಪಭೂತಾಂಶೇನ ತದಿಂದ್ರಿಯ ಅಭಿಮಾನಿ ರೂಪೇಣ ಆವಿಶತ್, ಆ ಇಂದ್ರಿಯಕ್ಕೆ ಅಭಿಮಾನಿಯಾಗಿ ಅವರು ಪ್ರವೇಶ ಮಾಡಿದರು. ಅಧಿದೈವ ರೂಪದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿಯ ಲೋಕದಲ್ಲಿ ಅವರು ಸೇರಿಕೊಂಡ್ರು, ಅಗ್ನಿದೇವರು. ಮತ್ತು ಅಧ್ಯಾತ್ಮದಲ್ಲಿ ವಾಗೀಂದ್ರಿಯದಲ್ಲಿ ವಾಗೀಂದ್ರಿಯ ಅಭಿಮಾನಿಯಾಗಿ ಒಂದು ಅಂಶದಿಂದ ಅಲ್ಲಿ ಸೇರ್ಕೊಂಡ್ರು ಅಂತ ಅರ್ಥ. ಯಯಾ ವಾಚಾಸೋ ವಿರಾಟ್ ವಕ್ತವ್ಯಂ ವ್ಯವಹರ್ತವ್ಯಂ ಶಬ್ದಂ ಪ್ರತಿಪಾದ್ಯತೆ ಪ್ರಾಪ್ನೋತಿ.
ಅದರಿಂದ ಏನಾಯ್ತು, ಬ್ರಹ್ಮದೇವರು ಮಾತಾಡ್ಲಿಕ್ಕಾಯ್ತಂತೆ. ನೋಡಿ, ಮೊದಲು ಮಾತಾಡ್ಲಿಕ್ಕೂ ಆಗಿಲ್ಲ, ಮಾತಾಡಬೇಕು ಅಂತ ಇಚ್ಛೆ ಪಟ್ಟರು. ಇಚ್ಛೆ ಪಟ್ಟಾಗ, ಪರಮಾತ್ಮ ಇಚ್ಛೆ ಪಟ್ಟಾಗ ಆ ಈ ಅಗ್ನಿಯ ಉತ್ಪತ್ತಿ ಆಯಿತು. ಅಧಿದೈವದಲ್ಲಿ, ಅಧ್ಯಾತ್ಮದಲ್ಲಿ, ಮತ್ತೆ ಅಧಿಭೂತ. ಅಧಿಭೂತ ಅಂದ್ರೆ ಯಾವುದು? ಶಬ್ದ. ಶಬ್ದದಲ್ಲೂ ಕೂಡ ಇದ್ದಾರೆ ಅಂತ ಅರ್ಥ. ಏವಮೇವ ಉತ್ತರತ್ರ ವ್ಯಾಖ್ಯಾನ ದ್ರಷ್ಟವ್ಯ. ಇದೇ ರೀತಿಯಾಗಿ ಪ್ರತಿಯೊಂದು ತತ್ವದೇವತೆಗಳನ್ನು 3 ಸ್ಥಾನದಲ್ಲಿ ತಿಳ್ಕೋಬೇಕು. ಅಧಿದೈವ ಅಂದ್ರೆ ಸ್ವರ್ಗಾದಿ ಲೋಕಪಾಲಕರ ಸ್ಥಾನ ಅಂತ ಏನಿದೆ ಅದು, ಮತ್ತು ಅಧ್ಯಾತ್ಮ ಈ ಶರೀರದಲ್ಲಿ ಅಂದ್ರೆ ಬ್ರಹ್ಮದೇವರ ಆ ಶರೀರದಲ್ಲೂ ಇರ್ತಾರೆ, ಮತ್ತು ಅಧಿಭೂತ. ಅಧಿಭೂತ ಅಂದ್ರೆ ಪಂಚಭೂತಕ್ಕೆ ಸಂಬಂಧಪಟ್ಟದ್ದು. ಪಂಚ ತನ್ಮಾತ್ರೆಗಳು, ಪಂಚಭೂತಗಳು ಇವುಗಳಲ್ಲಿ ಅಂತ. ಸಾಮಾನ್ಯ ಪಂಚ ತನ್ಮಾತ್ರೆಗಳೇ ಮೂಲ. ಆ ಪಂಚ ತನ್ಮಾತ್ರೆಗಳಲ್ಲೂ ಕೂಡ ಪ್ರವಿಷ್ಟರಾದರು ಅಂತ ಹೇಳ್ತಾರೆ. ಇದು ಅಗ್ನಿಯ ವಿಚಾರ ಆಯಿತು. ಇದಾದ ಮೇಲೆ ನಿರ್ಭಿನ್ನಂ ತಾಲು ವರುಣೋ ಲೋಕಪಾಲೋ ವಿಷತ್ಹರೇಹಿ ಜಿಹ್ವಾಯಾಂಶೇನ ಚರಸಾಂ ಯಯಾಸೌ ಪ್ರತಿಪದ್ಯತೆ. ಇನ್ನು ಪರಮಾತ್ಮನಿಗೆ ರಸ ತಾನು ತಿನ್ನಬೇಕು, ಅದರ ಸವಿ ಪಾನ ಮಾಡಬೇಕು ಅಂತ ಇಚ್ಛೆ ಬಂತು. ಅದರಿಂದ ನಿರ್ಭಿನ್ನಂ ತಾಲು, ಈ ದವಡೆ ಅಂತ ಏನು ಹೇಳ್ತಾರೆ, ಅದರಿಂದ ವರುಣ ಲೋಕಪಾಲಕರು ಉತ್ಪನ್ನರಾಗಿ ಅವರೆಲ್ಲಿ ಹೋದ್ರು? ತಿರ್ಗಿ ಅದೇ 3 ಕಡೆ. ಅಧಿದೈವ ಅಂದ್ರೆ ವರುಣಲೋಕ, ವರುಣಲೋಕದಲ್ಲಿ ಪ್ರವೇಶ ಮಾಡಿದ್ರು. ಮತ್ತು ಅಧ್ಯಾತ್ಮ, ಈ ರಸನೇಂದ್ರಿಯ ಶರೀರದಲ್ಲಿ, ರಸನೇಂದ್ರಿಯದಲ್ಲಿ ಅದೇ ಪಂಚ ಜ್ಞಾನೇಂದ್ರಿಯದಲ್ಲಿ, ರಸನೇಂದ್ರಿಯದಲ್ಲಿ ಅವರು ಪ್ರವೇಶ ಮಾಡಿದ್ರು. ಮತ್ತು ಅಧಿಭೂತ, ಅಧಿಭೂತ ಅಂದ್ರೆ ಆ ರಸದಲ್ಲೂ ಕೂಡ ಅವರು ಪ್ರವೇಶ ಮಾಡಿದ್ರು ಅಂತ. ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಹೇಳ್ತೀವಿ ನಾವು, ಆ ರಸದಲ್ಲೂ ಪ್ರವೇಶರಾದರು. ಈ ರೀತಿಯಾಗಿ ಪ್ರತಿಯೊಂದು ದೇವತೆಗಳನ್ನು ಕೂಡ 3 ಕಡೆಯೂ ನಾವು ತಿಳ್ಕೋಬೇಕು. ಅಧಿದೈವ, ಅಧ್ಯಾತ್ಮ, ಅಧಿಭೂತ. ಹಾಗೆ ನಿರ್ಭಿನ್ನೆ ಅಶ್ವಿನೌ ನಾಸೆ ವಿಷ್ಣೋರಾವಿಶತಾಂ ಪದಂ ಘ್ರಾಣೇನಾಂಶೇನ ಗಂಧಸ್ಯ ಪ್ರತಿಪತ್ತಿರ್ಯಥೋ ಭವೇತ್. ತಾಲು ಹಾಗೆಂದ್ರೆ ನಿರ್ಭಿನ್ನಂ ತಾಲು ಪ್ರದೇಶ, ಅದನ್ನ ನಾಲಿಗೆ ಅಂತಾನೂ ಹೇಳೋದುಂಟು. ಯಾಕಂದ್ರೆ ವರುಣದೇವರು ರಸನೇಂದ್ರಿಯ ಇರೋದು ನಾಲಿಗೆಯ ಕೆಳಗೆ ಅಂತ ಹೇಳೋದುಂಟು. ನಾಲಿಗೆಯಲ್ಲಿ ಅಂತ ಅಲ್ಲಿಂದ ಹುಟ್ಟಿ ಬಂದರು ಅಂತ. ಇನ್ನು ಮೂಗಿನ ದ್ವಾರ ಇದಲ್ವಾ, ಅಲ್ಲಿಂದ ವಿರಾಟ್ ರೂಪದಿಂದ ಅಭಿವ್ಯಕ್ತವಾದದ್ದು. ಅದು ಅಂದ್ರೆ ಅದಕ್ಕೆ ಅಧ್ಯಾತ್ಮ ಅಶ್ವಿನಿ ದೇವತೆಗಳು ಅದಕ್ಕೆ ಅಭಿಮಾನಿಗಳು ಅಂತ ಹೇಳ್ತಾರೆ. ನೋಡಿ, ತಾಲು ಅಂದ್ರೆ ಜಿಹ್ವಾಮೂಲಂ ಅಂತ ಬರೀತಾರೆ, ನಾಲಿಗೆಯ ತುದಿ ಭಾಗ, ಜಿಹ್ವಾಮೂಲ. ಇನ್ನು ನಾಸೆ ಅಂದ್ರೆ ಗೋಲಕ್ಕೆ ಅಂತ ಬರೀತಾರೆ, ಮೂಗಿನ ಹೊಳ್ಳೆಗಳು ಅಂತ ಹೇಳ್ತಾರಲ್ಲ ಅದು. ಅಲ್ಲಿಂದ ಘ್ರಾಣೇನ ಅಂಶೇನ ಗಂಧಸ್ಯ, ಆ ಘ್ರಾಣೇಂದ್ರಿಯದ ಒಡೆಯರಾದ ಅಶ್ವಿನಿ ದೇವತೆಗಳು, ಅವರು ಅಶ್ವಿನಿ ಲೋಕದಲ್ಲಿ ಅಧಿದೈವ ಅಂದ್ರೆ ಅಶ್ವಿನಿ ಲೋಕದಲ್ಲಿ ಇರ್ತಾರೆ. ಮತ್ತು ಶರೀರದಲ್ಲಿ ಅಧ್ಯಾತ್ಮದಲ್ಲಿ ಘ್ರಾಣೇಂದ್ರಿಯದಲ್ಲಿ ಇರ್ತಾರೆ. ಮತ್ತು ಆ ಘ್ರಾಣೇಂದ್ರಿಯದ ವಿಷಯ ಯಾವುದು? ಗಂಧ. ಆ ಗಂಧದಲ್ಲೂ ಕೂಡ ಒಂದು ರೂಪದಿಂದ ಪ್ರವಿಷ್ಟರಾಗಿ ಇದ್ದು ತಮ್ಮ ತಮ್ಮ ಕೆಲಸವನ್ನ ತಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಒಟ್ಟು ಅಲ್ಲಿಗೆ ಅನ್ವಯ. ಒಂದೊಂದೇ ಅವಯವ ಹೇಳ್ತಾ ಬರ್ತಾ ಇದ್ದಾರೆ. ಅದೇ ತರ ನಿರ್ಭಿನ್ನೆ ಅಕ್ಷಿಣಿ ತ್ವಷ್ಟ ಲೋಕಪಾಲೋ ವಿಶತ್ ಪ್ರಭೋ ಚಕ್ಷುಷಾಂಶೇನ ರೂಪಾಣ ಪ್ರತಿಪತ್ತಿರ್ಯಥೋ ಭವೇತ್. ನೋಡಿ, ಈ 3 ರೂಪದಿಂದ ಪರಮಾತ್ಮ ಈ 3 ಕಡೆನೂ ಪ್ರವೇಶ ಮಾಡ್ತಾ ಇದ್ದಾನೆ. ಬರೀ ದೇವತೆಗಳು ಹುಟ್ಟಿ ಬಂದ್ರು ಅಂತ ಅಷ್ಟೇ ತಿಳಿಬಾರದು. ಪರಮಾತ್ಮ ಅವರೆಲ್ಲರಲ್ಲೂ ಕೂಡ ಪ್ರವೇಶ ಮಾಡಿ ಅವರಿಂದ ಏನು ಕಾರ್ಯ ಆಗಬೇಕು ಅದನ್ನೆಲ್ಲ ದೇವರೇ ಮಾಡೋದು. ದೇವರ ಒಂದು
ಒಂದು ಪ್ರವೇಶ ಇಲ್ಲದೆ ಯಾವ ಕೆಲಸವೂ ಆಗೋದಿಲ್ಲ. ಅದನ್ನ ಎಲ್ಲ ಕಡೆ ಇಟ್ಕೋಬೇಕು ನಾವು. ಕಣ್ಣು, ಕಣ್ಣಿನ ಅಭಿಮಾನಿ ತ್ವಷ್ಟೃ ಅಂತ ಸೂರ್ಯ, ಲೋಕಪಾಲ ಅಂತಲೂ ಕರೀತಾರೆ. ಅವರು ಅಧ್ಯಾತ್ಮದಲ್ಲಿ ಸೂರ್ಯಲೋಕದಲ್ಲಿ ಮತ್ತು ಅಧಿದೈವದಲ್ಲಿ ಸೂರ್ಯಲೋಕ, ಅಧ್ಯಾತ್ಮದಲ್ಲಿ ಕಣ್ಣು ಮತ್ತು ಅಧಿಭೂತದಲ್ಲಿ ರೂಪದಲ್ಲಿ ಪ್ರವಿಷ್ಟರಾಗಿ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ನೋಡುವ ಸಾಮರ್ಥ್ಯ ಬಂತು ಅಂತ ಅರ್ಥ. ಅದು ಯಾವಾಗ? ಬ್ರಹ್ಮದೇವರು ತಾನು ಕಾಣಬೇಕು ಅಂತ ಇಚ್ಛೆ ಪಟ್ಟಾಗ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ, ದೇವರು ಇಚ್ಛೆ ಪಟ್ಟಾಗ ಆ ತತ್ವಗಳು ಅಧ್ಯಾತ್ಮದಲ್ಲಿ ಅಧಿದೈವದಲ್ಲಿ ಅಧ್ಯಾತ್ಮದಲ್ಲಿ ಅಧಿಭೂತದಲ್ಲಿ ಎಲ್ಲವೂ ಕೂಡ ಅವರು ಇರ್ಲಿಕ್ಕಾಯಿತು ಅಂತ ಒಟ್ಟು. ಇನ್ನು ಕೆಲವು ತುಂಬಾ ಇಂದ್ರಿಯಗಳನ್ನ ಹೇಳ್ತಾರೆ, ಅದನ್ನ ಮತ್ತೆ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಗಂ ವಿಷ್ಣುರ್ಮೆ ಪರಮ ಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.